ಎಲ್ರಿಗೂ ನಮಸ್ತೆ. ನಮ್ಮೂರಿನವ್ರೆ ಕಾಡಿನವ್ರು ನಾವು, ಚಾಮರಾಜನಗರ. ಖುಷಿಯಾಗುತ್ತೆ. ಇನ್ನೊಂದು ಸ್ಟೆಪ್ಪು ಡೈರೆಕ್ಟ್ರು ಕ್ಯಾಪ್ ಧರಿಸಿರೋದು. ಆಮೇಲೆ ನಿರ್ಮಾಪಕರು ನಿಜವಾಗ್ಲೂ ಒಂದು ಆ ಧೈರ್ಯ ಮಾಡಿರೋದು ಇವರ ಕತೆಗೆ. ಯಾಕೆಂದರೆ ಒಂದು ಹೊಸತನ. ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಇರೋ ಸಿನಿಮಾ ಬರಬೇಕು ಅಂತ, ಬಟ್ ಕಂಟೆಂಟ್ ಇರೋ ಸಿನಿಮಾ ಬಂದಿದೆ. ಇದು ಒಂಥರ ಯೂನಿಕಾಗೇ ಇದೆ. ಜನನೂ ಅಷ್ಟೇ, ಕೆಲವರು ಕಾಯ್ತಾರೆ ಚಾನಲಲ್ಲಿ ನೋಡೋಣ ಅಥವಾ ಓ ಟಿ ಟಿಲಿ ಅಂತ. ಕನ್ನಡ ಸಿನಿಮಾಗಳು ಸ್ವಲ್ಪ ಓ ಟಿ ಟಿಲಿ ಬರೋದು ಕಡಿಮೆನೇ, ಟು ಬಿ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ. ಅಲ್ಲಿವರೆಗೂ ಕಾಯಕ್ಕೆ ಹೋಗ್ಬೇಡಿ, ಥಿಯೇಟ್ರಿಗೆ ಬಂದು ಇಂಥ ಸಿನಿಮಾಗಳನ್ನ ನೋಡಿದ್ರೆ ನಿಜವಾಗ್ಲೂ ಉತ್ತಮ. ಒಂದು ಪ್ರಮೋಷನ್ ಕೂಡ ಸಿಕ್ಕಿದೆ ನಮ್ಮ ವಿಕ್ಕಿ ಬ್ರೋಗೆ. ಬರೀ ಕ್ರಿಕೆಟ್ ಒಂದೇ ಅಲ್ಲ ಜೊತೆಗಾಡಿದ್ದು, ಈಗ ಸಿನಿಮಾನೂ ಕೂಡ ಅದರಲ್ಲೂ ಕೂಡ ಮುಂದುವರೆದಿದ್ದಾರೆ. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಸರ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ. ಕನ್ನಡದ ಸೌಹೃದಯ ಜನತೆಗೆ ವಿಕ್ಕಿ ನಮ್ಮ ಕಾಡವರು ಅನ್ನೋದೊಂದು ಹೆಮ್ಮೆ ನನಗೆ. ಯಾಕೆಂದರೆ ಆ ಸಿನಿಮಾದಲ್ಲಿ ಬಳಸಿರೋ ಭಾಷೆ ಎಷ್ಟು ಚೆನ್ನಾಗಿದೆ. ಕೃತಕವಲ್ಲದ ಹಳ್ಳಿ ಭಾಷೆ. ಇಬ್ಬರು ಎಲ್ಲ ಕಲಾವಿದರು ಹಾಗೆ ಮಾತಾಡೋದಕ್ಕೆ ನಿರ್ದೇಶಕರ ಕಾರಣ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೈತ್ಯ ಪ್ರತಿಭೆ ಅಂದರೆ ನನಗೆ ನಿಜಕ್ಕೂ ನಂಬಕ್ಕಾಗ್ತಿಲ್ಲ ಸರ್. ಎಂಥ ಪ್ರತಿಮಾ ರೂಪ ತಗೊಂಬಂದಿದ್ದೀರ. ಭ್ರಮೆ ವಿಭ್ರಮೆಗಳ ನಡುವೆ ನಡೆಯುವಂಥ ಕತೆ ಸುಲಭ ಇಲ್ಲ ಅದನ್ನು ಪ್ರೆಸೆಂಟೇಷನ್ ಮಾಡೋದು. ನಾವು ಇಷ್ಟು ದಿನ ಇದ್ದರೂ ನಮ್ಗೆ ಇನ್ನೂ ಒಂದು ಶಾರ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಭಾಳ ಚೆನ್ನಾಗಿ ಮಾಡಿದ್ದೀರಿ ಸರ್. ನಿಮ್ಮ ಬಗ್ಗೆ ನಮ್ಮ ಆರ್ಟಿಸ್ಟ್ ಪಕ್ಕ ಕೂತ್ಕೊಂಡು ಹೇಳ್ತಿದ್ರು. ಅವನು ಅಷ್ಟು ಚೆನ್ನಾಗಿ ನಡ್ಸ್ಕೊಂಡ್ರಂತೆ. ಆರ್ಟಿಸ್ಟು ಟೆಕ್ನಿಷಿಯನ್ ಅವ್ರ ಮನೆ ಪೇಮೆಂಟ್ ಕಲ್ತಿದ್ರಂತೆ, ಅಷ್ಟು ಚೆನ್ನಾಗಿ ಊಟ ಹಾಕಿ ನೋಡ್ಕೊಂಡ್ರು ಅಂತ. ಆಮೇಲೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ರೆ ಅಂದರೆ ಎಲ್ಲರೂ ಸಿನಿಮಾ ಬಗ್ಗೆ ಹೊಗಳ್ತಿದ್ರೆ ಎಲ್ಲ ಆಗ್ತಿದೆ. ಇಂಥದ್ದೊಂದು ಕೃತಿ ಇಲ್ಲಿ ಬಂದಿದೆ. ನಾವು ಬಂದು ಥಿಯೇಟ್ರಲ್ಲಿ ನೋಡದೆ ಹೋದರೆ ಇದು ನಾವು ಮಾಡ್ಕೊಳ್ಳೋ ಮೋಸ ಅಂತ ಅನ್ಕೋತೀನಿ. ದಯಮಾಡಿ ಕನ್ನಡಿಗರೇ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಇಂಥ ಒಂದು ಅದ್ಭುತವಾದ ಸಿನಿಮಾ ನೋಡಿ. ಇಂಥ ಒಂದು ಅದ್ಭುತವಾದ ಪ್ರತಿಭೆನ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಶರಣು. ದಯಮಾಡಿ ಬನ್ನಿ. ಎಲ್ರಿಗೂ ನಮಸ್ಕಾರ.